ಬ್ಯಾಗ್ನೆ ಹೋಗಿ ತಕೊಂಬಾದ್ಯಾವು ಏನೋ ಹೇಳ್ತಾನಲ್ಲ ನೋಡೇ ಬಿಡ್ತೀನಿ ನಾನು. ನೀನ್ ಹೇಳೋದೇನದೆ ನಮ್ಮ ಅಪ್ಪಯ್ಯ ಹೇಳೋನೆ, ಅವ್ರು ಹೇಳಿದ ಮ್ಯಾಗೆ ಸತ್ಯನೇ ಆಗಿರ್ತದೆ. ನಾನು ಯಾರ ಮಾತನ್ನು ನಂಬೋ ಮಗ ಅಲ್ಲ. ನಿಂತವ ನಂಬಿಕೆ ಗಿಟ್ಟಿಸ್ಕೊಂಡು ನಾನೆಲ್ಲ ಮಾಡ್ಬೇಕು? ಆದ್ರೆ ಸುಳ್ಳನ್ನ ನಂಬಿ ಸತ್ಯನ ಅನುಮಾನಿಸ್ಬೇಡ ಅಟೆಯ. ಇಸಾಕಿದ್ರೆ ನಾನ್ ತಿಂತ ಇದ್ನ? ನೋಡ್ದ್ಯಪ್ಪ, ನಿನ್ ಕಣ್ ಮುಂದೆನೆ ತಿಂದೆ. ಇಸಾಕಿದ್ರೆ ನಾನ್ ತಿಂತ ಇದ್ನ? ಭೈರಾದೇವಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಮಕ್ಕಳನ್ನ ಸಾಯಿಸಿ ನಾನ್ ಯಾವ ನರ್ಕಕ್ಕೆ ಹೋಗ್ಬೇಕು? ಹೋಗಿ ನಿಮ್ಮಪ್ಪ ಅವನಲ್ಲ, ಅವನ್ಗೆ ಹೇಳು ಇಂಥ ಕುತಂತ್ರ ಬುದ್ಧಿ ಎಲ್ಲ ಬಿಟ್ಬಿಡಿ ಅಂತ. ಇಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತೈತೆ. ರುದ್ರಣ್ಣ ಮತ್ತೆ ಅಪ್ಪಯ್ಯ ಭೈರಾದೇವಿ ಮೇಲೆ ಯಾಕೆ ಸುಳ್ಳು ಹೇಳಿದ್ರು? ಅದೇನು ಅಂತ ಮನೆಗೆ ಹೋಗಿ ಕೇಳ್ಬಿಡ್ತೀನಿ. ಈಗ ದಾರಿ ಬಿಟ್ಟಿಲ್ಲ ಅಂದ್ರೆ ಪೊಲೀಸ್ನವ್ರನ್ನ ಕರೆಸ್ಬೇಕಾಯ್ತದೆ. ಅಪ್ಪಯ್ಯಂಗೆ ಯಾವುದೋ ಸುಳ್ಳು ಸುದ್ದಿ ಬಂದಿರಬೇಕು. ನಾನು ದುಡುಕ್ಬಿಟ್ಟೆ. ನನ್ನ ತಪ್ಪಾಯ್ತು, ಕ್ಷಮಿಸ್ಬಿಡಿ. ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ. ಸುದ್ದಿ ಸಾವಿರ ಬರ್ತಿರ್ತವೆ ಮಗ, ಆದ್ರೆ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳ್ಕೊಳ್ಳೋ ಜ್ಞಾನ ಇಲ್ಲ ಅಂದ್ರೆ ಮನ್ಸ ಅನ್ಸ್ಕೊಳ್ಳಲ್ಲ. ದೊಡ್ಡವ್ರು ಹೇಳಾರೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ. ಅದನ್ನ ಹೊಸ ಜೀವನದಾಗ ಅಳವಡಿಸ್ಕೊ ಮಗ. ಯಾವ ನಡಿ. ಪರಮ ಪುರುಷ ಪುರಂದರ ವಿಠಲನ ಆಡಿಸಿದಳೆ ಶೋಧೆ. ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ. ಗೌರಿ